ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಉಮೇಶ್ ಶೆಟ್ಟಿ ಮಂದಾರ್ತಿ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿಸ್ತೃತವಾದಂತ ಮಾಹಿತಿಗಳನ್ನು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಅಭಯ ಸೇವಾ ಫೌಂಡೇಶನ್ ನಮ್ಮ ಫೌಂಡೇಶನ್ನು ಒಂದು 20 ವರ್ಷಗಳಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ಒಂದು ಸಾವಿರಾರು ಯುವಕರ ತಂಡ ಇದೆ. ಮುಖ್ಯವಾಗಿ ಇದು ಎಲ್ಲ ಯುವಕರುಗಳು ಅವರವರ ಒಂದು ಜೀವನದ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡು ಬರುವಂಥ ಅಧಿಕಾರಿ ವರ್ಗ ಇರ್ಬೋದು, ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಹೋಟ್ಲ್ ಉದ್ಯಮಿಗಳು, ಬೇರೆ ಬೇರೆ ಥರದ ಉದ್ಯಮಿಗಳು ನಮ್ಮ ಫೌಂಡೇಶನಲ್ಲಿ ಒಂದಿಷ್ಟು ಸೇವೆ ಅಭಯ ಸೇವಾ ಫೌಂಡೇಶನ್ ಹೆಸರು ಮುಖಾಂತರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಭಯ ಸೇವಾ ಫೌಂಡೇಶನ್ 2 ಸ್ಲೋಗನ್ಗಳಿದೆ. ಒಂದು, ಬನ್ನಿ ಭರವಸೆ ನಾಳೆಗೆ. ಯಾರು ಜೀವನದಲ್ಲಿ ಭರವಸೆನ ಕಳ್ಕೊಂತಾರೆ, ಇವತ್ತಿನ ದಿನ ನಾವು ಕಳ್ಕೊಂಡಿದ್ದೀವಿ, ನಾಳೆ ದಿನ ನಮಗೋಸ್ಕರ ಕಾಯ್ತಾ ಇದೆ. ಭರವಸೆಯನ್ನು ಇಟ್ಕೊಳ್ಳಿ, ಬನ್ನಿ ಭರವಸೆ ನಾಳೆಗೆ. ಹಾಗೆ ಅಭಯ ಅನ್ನೋ ಹೆಸರನ್ನೇ ಗೊತ್ತಿದೆ. ನಾವು ನಿಮ್ಮಗಳಿಗೆ ಅಭಯವನ್ನು ಕೊಡ್ತಾ ಇದ್ದೀವಿ, ಧೈರ್ಯವನ್ನು ತುಂಬುತ್ತಾ ಇದ್ದೀವಿ. ನಮ್ಮ ತಂಡ ನಿಮ್ಮ ಜೊತೆಲಿದೆ. ಯಾರು ಭರವಸೆಯನ್ನ ಕಳ್ಕೋಬೇಡಿ. ಈ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ, ಈ ದೇಶಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ. ನಾಳೆ ನಿಮಗೋಸ್ಕರ ಕಾಯ್ತಾ ಇದೆ, ಒಳ್ಳೆ ದಿನಗಳು ಬರ್ತದೆ. ಹಾಗೇನೆ ಸೇವೆಗಿಲ್ಲಿ 100 ಕರಗಳು. ನಮ್ಮ ಸ್ಲೋಗನ್ ಹೇಳ್ತಿದೆ, ಸೇವೆಗಿಲ್ಲಿ 100 ಕರಗಳು. ಅವೆಲ್ಲ ಒಟ್ಟು ಸೇರಿ ಸಾವಿರಾರು ಕೈಗಳು ಸೇರಿದ್ರೆ ಈ ಸಮಾಜ ಕಟ್ಟುವಂಥ ಕೆಲಸಗಳು ತುಂಬಾ ಬಹಳ ಶಕ್ತಿಯುತವಾಗುತ್ತೆ. ಉತ್ತಮವಾದ ಸಮಾಜ ಕೆಲಸವನ್ನು ಕಟ್ಟಲಿಕ್ಕಾಗ್ತದೆ, ಹಾಗೂ ಒಂದು ಶಕ್ತಿಯುತ ಸಮಾಜ ಆಗ್ತದೆ. ಇವತ್ತು ಬಂಧುಗಳೇ, ನಮ್ಮ ದೇಶ ಒಂದು ಬಹಳ ಮುಂದುವರಿತಿರುವಂಥ, ಒಂದು ಪ್ರಬಲವಾಗಿ ಬೆಳೀತಿರುವಂಥ ಭಾರತ ದೇಶ. ಇವತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಂಥ ದೇಶ. ಆದರೆ ಸಮಾಜದಲ್ಲಿ ಕೆಲವೊಂದು ಪಿಡುಗುಗಳು ಇವತ್ತು ಬಹಳ ಯುವ ಪೀಳಿಗೆಯನ್ನು ಕಾಡ್ತಾ ಇರ್ತದೆ. ಅದರಲ್ಲಿ ಒಂದಿಷ್ಟು ತಾರತಮ್ಯ ಹಾಗೂ ಒಂದಿಷ್ಟು 19, 20, 21 ಸೇವಾ ಸಂಕಲ್ಪ ಈ ಹೆಸರಲ್ಲಿ ಅಡಿಯಲ್ಲಿದೆ. ಸೇವೆ ಸಂಕಲ್ಪ. ಸಾವಿರಾರು ಜನರು ಸೇರಿ ನಾವು ರಾಜಾಜಿನಗರದ ಸುತ್ತಮುತ್ತದಲ್ಲಿ ಒಂದು ಸೇವೆಗಳ ಹಬ್ಬದ ವಾತಾವರಣನೇ ನಾವೆಲ್ಲ ಸೃಷ್ಟಿ ಮಾಡಲಿದ್ದೀವಿ. ಮುಖ್ಯವಾಗಿ ಒಂದಿಷ್ಟು ಅಶಕ್ತರಿಗೆ ಹೊದಿಕೆಗಳು ಕೊಡುವಂಥದ್ದು. ಇವಾಗ ಚಳಿಗಾಲ ನಡೀತದೆ, ಹಾಗಾಗಿ ನಾವೊಂದಿಷ್ಟು ಬೆಡ್ಶೀಟ್ಗಳನ್ನು ಬಿಟ್ಟು ಬ್ಲ್ಯಾಂಕೆಟ್ಗಳನ್ನು ಕೊಡ್ತಾ ಇದ್ದೀವಿ. ಒಂದು 2 ರಿಂದ 3 ರಿಂದ 4 ಸಾವಿರ ಬ್ಲ್ಯಾಂಕೆಟ್ಗಳು ತಯಾರಿದ್ದೀವಿ, ರೆಡಿ ಇದೆ. ಅದು ಸಹ 21ನೇ ತಾರೀಕು ನಾವು ಹಚ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಕನ್ನಡಕಗಳನ್ನು ಅದು ಸಹ ಬೇರೆ ಬೇರೆ ಆಸ್ಪತ್ರೆಗಳ ಸಹಾಯಕದೊಂದಿಗೆ, ನಾರಾಯಣ ನೇತ್ರಾಲಯ ಸಹಾಯಕದೊಂದಿಗೆ ನಾವು ಕಣ್ಣನ್ನ ಅಲ್ಲೇ ಪರೀಕ್ಷೆ ಮಾಡಿ ಆವಾಗಲೇ ಕನ್ನಡಕ ಕೊಡುವಂಥದ್ದು. ಹೆಚ್ಚಿನ ಪರೀಕ್ಷೆ ಬೇಕಾದಲ್ಲಿ ಹೆಚ್ಚಿನ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟು ಉಚಿತವಾಗಿ ಕನ್ನಡಕವನ್ನು ಕೊಡ್ತಾ ಇದ್ದೀವಿ. ಹಾಗೆ ಅಟಲ್ಜಿ ಅವರ ಪುಣ್ಯ ಸ್ಮರಣೆಗೋಸ್ಕರ ನಾವು ಅಟಲ್ಜಿ ನೆತ್ತರ ನೆರವು ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ರಕ್ತದಾನ ಶಿಬಿರ. ಹಾಗೆ ಅನೇಕ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ 19ನೇ ತಾರೀಕು ನಾವು ಒಂದು ಕಂಕಣವನ್ನು ಕಟ್ತೀವಿ ರಾಮ ಮಂದಿರ ಸಭಾಭವನದಲ್ಲಿ. ನಾಡು, ನುಡಿ, ಜಲ ಹಾಗೂ ಸಂಸ್ಕೃತಿ ಮತ್ತು ಸಂಸ್ಕಾರನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಎಲ್ಲ ಯುವಕರ ತಂಡ ಒಟ್ಟಾಗಿ ಒಂದಿಷ್ಟು ಹಿರಿಯವರ ಮಾರ್ಗದರ್ಶನ, ಸ್ವಾಮೀಜಿಯವರ ಆಶೀರ್ವಚನ ಹಾಗೂ ಒಂದಿಷ್ಟು ಬೌದ್ಧಿಕದ ಮುಖಾಂತರ ಅವರಿಗೆ ಮಾರ್ಗದರ್ಶನ ಕೊಡುವ ಮುಖಾಂತರ ನಾವೆಲ್ಲರೂ ಒಂದು ಶಕ್ತಿಯಾಗಿ ಕಂಕಣ ಕೊಟ್ಟುವ ಮುಖಾಂತರ ಅವತ್ತು ಸಂಕಲ್ಪವನ್ನು ಮಾಡ್ತೀವಿ. ಹಾಗೆ 21ನೇ ತಾರೀಕು ಧಾರ್ಮಿಕವಾಗಿ